ನಮಸ್ಕಾರ. ಫಸ್ಟ್ ವೇ ನ್ಯೂಸ್ನ ಸಿನಿ ವಿಶೇಷಕ್ಕೆ ಸ್ವಾಗತ. ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಈಗ ಒಂದೇ ಹೆಸರಿನ ಸದ್ದು, ಅದುವೇ ದುರಂಧರ್ 2. ರಣವೀರ್ ಸಿಂಗ್ ಅಭಿನಯದ ಆದಿತ್ಯಧರ್ ನಿರ್ದೇಶನದ ಈ ಸ್ಪೈ ಆಕ್ಷನ್ ಥ್ರಿಲ್ಲರ್ ಈಗ ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸುತ್ತಿದೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಬಿಡುಗಡೆಯಾಗಿರುವ ಈ ಚಿತ್ರಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಅಷ್ಟಕ್ಕೂ ಹೇಗಿದೆ ಈ ದುರಂಧರ್ ಸೇಡಿನ ಕತೆ, ನೋಡೋಣ ಬನ್ನಿ. 2025ರಲ್ಲಿ ತೆರೆಕಂಡು 1000 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ ದುರಂಧರ್ ಚಿತ್ರದ 2ನೇ ಭಾಗ ಈಗ ತೆರೆಗೆ ಬಂದಿದೆ. ದುರಂಧರ್ 2 ದಿ ರಿವೆಂಜ್ ಹೆಸರಿನಲ್ಲಿ ಬಿಡುಗಡೆಯಾಗಿರುವ ಈ ಚಿತ್ರದಲ್ಲಿ ರಣವೀರ್ ಸಿಂಗ್ ಮತ್ತೊಮ್ಮೆ ಹಮ್ಜಾ ಆಲಿ ಮಜಾರಿ ಅಲಿಯಾಸ್ ಜಸ್ಕಿರತ್ ಸಿಂಗ್ ರಂಗಿ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಈ ಚಿತ್ರದಲ್ಲಿ ರಣವೀರ್ ಸಿಂಗ್ ಜೊತೆಗೆ ಆರ್ ಮಾಧವನ್, ಸಂಜಯ್ ದತ್, ಅರ್ಜುನ್ ರಾಂಪಾಲ್ ಮತ್ತು ಸಾರಾ ಅರ್ಜುನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸುಮಾರು 3 ಗಂಟೆ 49 ನಿಮಿಷಗಳ ಸುದೀರ್ಘ ಅವಧಿಯ ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದ ಆಕ್ಷನ್ ದೃಶ್ಯಗಳನ್ನು ಒಳಗೊಂಡಿದೆ. ದೇಶಪ್ರೇಮ ಮತ್ತು ಸೇಡಿನ ಕತೆ ಪ್ರೇಕ್ಷಕರನ್ನ ತುದಿ ಗಾಲಿನಲ್ಲಿ ನಿಲ್ಲಿಸುತ್ತದೆ. ದಾಖಲೆ ಬರೆದ ಕಲೆಕ್ಷನ್. ಪೇಡ್ ಪ್ರಿವ್ಯೂಗಳ ಮೂಲಕವೇ ಈ ಚಿತ್ರ ಈಗಾಗಲೇ ಸುಮಾರು 50 ಕೋಟಿ ರೂಪಾಯಿ ಬಾಚಿಕೊಂಡಿದ್ದು, ಮೊದಲ ದಿನದ ಗಳಿಕೆ 100 ಕೋಟಿ ದಾಟುವ ನಿರೀಕ್ಷೆ ಇದೆ. ಸೆಲೆಬ್ರಿಟಿಗಳ ಮೆಚ್ಚುಗೆ. ಸೌತ್ ಸ್ಟಾರ್ ಅಲ್ಲು ಅರ್ಜುನ್ ಈ ಚಿತ್ರವನ್ನ ಪೇಟ್ರಿಯಾಟಿಸಂ ವಿತ್ ಸ್ವಾಗ್ ಎಂದು ಕರೆದಿದ್ದಾರೆ. ವಿಜಯ್ ದೇವರಕೊಂಡ ಮತ್ತು ಪ್ರೀತಿ ಜಿಂತಾ ಕೂಡ ಚಿತ್ರದ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಕೇಳಿದ ನಿರ್ದೇಶಕ. ತಾಂತ್ರಿಕ ಕಾರಣಗಳಿಂದಾಗಿ ಮಾರ್ಚ್ 19ರಂದು ಕೆಲವು ಕಡೆ ಕನ್ನಡ ಆವೃತ್ತಿಯ ಶೋಗಳು ರದ್ದಾಗಿದ್ದವು. ಈ ಬಗ್ಗೆ ನಿರ್ದೇಶಕ ಆದಿತ್ಯಧರ್ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರ ಕ್ಷಮೆ ಯಾಚಿಸಿದ್ದು, ಶೀಘ್ರದಲ್ಲೇ ಎಲ್ಲಾ ಕಡೆ ಪ್ರದರ್ಶನ ಆರಂಭವಾಗಲಿದೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಿಗೆ ದುರಂಧರ್ 2 ಕೂಡ ಸೇರ್ಪಡೆಯಾಗಿದೆ. ರಣವೀರ್ ಸಿಂಗ್ ಅವರ ಕೆರಿಯರ್ನಲ್ಲೇ ಇದು ಅತ್ಯಂತ ದೊಡ್ಡ ಹಿಟ್ ಆಗಿರುವ ಮುನ್ಸೂಚನೆ ನೀಡಿದೆ. ನೀವೇನಾದರೂ ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾ ಪ್ರಿಯರಾಗಿದ್ರೆ ಈ ವೀಕೆಂಡ್ಗೆ ಈ ಚಿತ್ರ ಬೆಸ್ಟ್ ಚಾಯ್ಸ್. ಇದು ಇವತ್ತಿನ ಸಿನಿಸುದ್ದಿ. ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.